ನಮಸ್ಕಾರ. ಕ್ರೈಮ್ ಫೈಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ನಿಮಗೆ ತೋರಿಸ್ತಾ ಇರೋದು ತುಮಕೂರಿನ ಗ್ಯಾಂಗ್ ರೇಪ್ ಕೇಸ್ನ 2ನೇ ಭಾಗನ. ಈ ಕೇಸ್ ಶುರುವಾಗಿದ್ದು ಗ್ಯಾಂಗ್ ರೇಪ್ನಿಂದ. ಆದರೆ ತನಿಖೆ ಮುಂದುವರಿತಾ ಹೋದ ಹಾಗೆ ಗೊತ್ತಾಗಿದ್ದೇನೆಂದ್ರೆ ಒಂದು ಪ್ರಾಣ ತೆಗೆಯುವಂಥ ವೈರಸ್ ಒಬ್ಬರ ದೇಹ ಸೇರ್ಕೊಂಡಿದೆ ಅನ್ನೋದು. ಸತ್ಯ ಮತ್ತು ಸುಳ್ಳುಗಳ ತೂಗುಯಾಲೆ ಜೊತೆ ಶೋಷಿತಳಾದವಳ ಆರೋಪ ಮತ್ತು ಆರೋಪಕ್ಕೆ ಒಳಗಾದವರ ಪ್ರತ್ಯಾರೋಪಗಳ ಆಟ ನಡೀತಾನೆ ಇತ್ತು. ಬ್ಲಡ್ ಸ್ಯಾಂಪಲ್ ಆಮೇಲೆ ನನ್ನ ಗಂಡ ನನಗೆ ಡೆಡ್ಲಿ ವೈರಸ್ ಇಂಜೆಕ್ಟ್ ಮಾಡ್ದ ಅಂತ ರಶ್ಮಿ ಹೇಳಿದ್ಲು. ಹೌದು ಸರ್, ಇದೆಲ್ಲ ಒಂದು ಪ್ರೀ ಪ್ಲ್ಯಾನ್. ಗೌರವ್ ಸುಜಾತ ಅರೆಸ್ಟ್ ಆದಾಗಿನಿಂದ ಎಲ್ಲ ಅವ್ರ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಸರ್. ಅವರು ಯಾವಾಗ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪನ ಕೈಗೆ ಸುಜಾತನ ಜೊತೆ ಸಿಕ್ಕಿದ್ರೋ ಆವಾಗಿಂದ ನನ್ನ ದ್ವೇಷಿಸ್ತಾ ಇದ್ರು, ಹೊಡಿತಾ ಇದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಬದಲಾಗಿ ಒಳ್ಳೆಯವ್ರ ಥರ ನಡ್ಕೊಳಕ್ಕೆ ಶುರು ಮಾಡಿದ್ರು. ಸಂತೋಷದಿಂದ ಮಾತಾಡ್ತಿದ್ರು. ನನಗೇನು ಗೊತ್ತಾಗ್ತಾ ಇರಲಿಲ್ಲ ಸರ್. ರಶ್ಮಿ, ನನ್ನನ್ನು ಕ್ಷಮಿಸ್ಬಿಡು. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ನಾನು, ನೀನು, ನನ್ನ ಮಗಳು ಎಲ್ಲರೂ ಸಂತೋಷವಾಗಿರೋಣ. ನೀನು ನಾನು ನಂಬ್ತಾ ಇಲ್ಲಲ್ವಾ? ನಾನು ಬದಲಾಗಿದ್ದೀನಿ. ಪ್ಲೀಸ್ ನನ್ನನ್ನು ನಂಬು. ನಂಬ್ತೀಯ ಅಲ್ವಾ? ಇದರಿಂದ ಈ ಥರ ಒಂದು ಪ್ಲ್ಯಾನ್ ಇದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಸರ್. ಓಕೆ, ಬಟ್ ನಿಮಗೆ ಬ್ಲಡ್ ಸ್ಯಾಂಪಲ್ ತಗೊಳ್ತಿರೋದು ಅಥವಾ ವೈರಸ್ ಇಂಜೆಕ್ಟ್ ಮಾಡ್ತಿರೋದು ಅಂತ ಗೊತ್ತಾಗಲಿಲ್ವ ನಿಮಗೆ? ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸರ್. ಅದೇನಾದರೂ ನಂಗೆ ಗೊತ್ತಾಗಿದ್ದಿದ್ರೆ ಇದೆಲ್ಲ ಆಗೋದಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಾ ಇರೋರು, ನಿನಗೆ ಕಾಯಿಲೆ ಇದೆ, ನಿನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ. ಏನು ಮಾಡ್ತಿದ್ಯಾ ಪುಟ್ಟ? ಪೇಂಟಿಂಗ್ ಮಾಡ್ತಿದ್ದೀನಿ ಮಮ್ಮಿ. ಮಮ್ಮಿ, ಪಪ್ಪ ಇನ್ನು ಯಾಕೆ ಬಂದಿಲ್ಲ? ಬೆಲ್ಲಾಯ್ತು, ಪಪ್ಪನೇ ಬಂದರು ಅನ್ಸುತ್ತೆ. ನೀನು ಪೇಂಟಿಂಗ್ ಮಾಡ್ತಿರು. ಯಾಕ್ರಿ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ರಶ್ಮಿ, ನಿನಗಾಗಿರೋದು ಬರೀ ಕೆಮ್ಮಲ್ಲ, TB. ರಶ್ಮಿ, ನೀನೇನು ಹೆದರ್ಕೋಬೇಡ. ಈಗ TBನ ಈಸಿಯಾಗಿ ಕ್ಯೂರ್ ಮಾಡ್ಬೋದು. ರಶ್ಮಿ ಪ್ಲೀಸ್ ಕೈಬೇಡ. ನಾನು ಇದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಪ್ಲೀಸ್. ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ? ಯಾಕೆ ರಶ್ಮಿ, ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಚಿಚಿ, ಅದು ಹಾಗಲ್ಲ ರೀ. ಯಾರಾದರೂ ಸ್ಪೆಷಲಿಸ್ಟ್ ಡಾಕ್ಟರ್ ತೋರಿಸಿದ್ರೆ ಒಳ್ಳೇದಲ್ವಾ ಅಂತ. TB ಏನು ಮಾಮೂಲಿ ಕಾಯಿಲೆ ಅಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದಂಗಾಯ್ತು. ಪರವಾಗಿಲ್ಲ, ನನಗೆ ನಿನ್ನ ಸಂತೋಷ ನೆಮ್ಮದಿನೇ ಮುಖ್ಯ. ನೀನು ಹೇಳಿದಾಗೆ ಬೇರೆ ಡಾಕ್ಟರ್ ಹತ್ರ ಹೋಗೋಣ. ಆದರೆ ಒಂದು ಮಾತು, ನಾನು ನನ್ನ ತಪ್ಪನ್ನ ತಿದ್ಕೊಂಡು ಬದಲಾಗಿದ್ದೀನಿ. ನೀನು ಅದನ್ನು ನಂಬ್ತಾ ಇಲ್ಲ. ನನಗಾದ ಈ ನೋವು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ಕೋತೀನಿ. ರಶ್ಮಿ, ನೀನು ಹೇಳ್ದಾಗೆ ನಿನ್ನ ರಿಪೋರ್ಟ್ನ ಬೇರೆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ.
ಈಗ ನಿನಗೆ ಸಮಾಧಾನನ? ಪ್ಲೀಸ್ ರಶ್ಮಿ, ನನ್ನನ್ನು ನಂಬು. ನಾನು ನಿನಗೆ ಮೋಸ ಮಾಡಿದ್ರೆ ನನಗೇನು ಸಿಗುತ್ತೆ ಹೇಳು? ನಾನು ನಿನಗೆ ಮೋಸ ಮಾಡಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡೆ. ನನ್ನ ಆಸೆ ಏನು ಗೊತ್ತಾ? ನಾನು, ನೀನು, ನನ್ನ ಮಗಳು 100 ಜನ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಈ ನನ್ನ ಉದ್ದೇಶದಲ್ಲಿ ಯಾವುದೇ ರೀತಿಯಾದ ಕಲ್ಮಶ ಇಲ್ಲ. ನನ್ನ ಬಗ್ಗೆ ಅನುಮಾನ ಪಡೋದನ್ನು ಬಿಟ್ಬಿಡು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನಿಮಗೇನೂ ಆಗಲ್ಲ. ಆಗಕ್ಕೆ ನಾನು ಬಿಡೋದು ಇಲ್ಲ. ಮೋಸ ಮಾಡಿಬಿಟ್ಟ ಅವನು ನನಗೆ. ನಾನು ಏನೇ ಕೇಳಿದ್ರು ನಿನ್ನ ಜೊತೆ ನಾನಿದ್ದೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ನನ್ನನ್ನು ನಂಬಿಸ್ತಾ ಬಂದ. ನನಗೇನು ಸರಿ ಗೊತ್ತು ಅವನು ಆಡ್ತಿರೋದೆಲ್ಲ ಬರೀ ನಾಟಕ ಅಂತ. ಒಂದ್ಸಲ TB ಸರಿ ಹೋಗಿದೆ ಅಂದ, ಆಮೇಲೆ ಡಾಕ್ಟ್ರು ಕೊಟ್ಟು ರಿಪೋರ್ಟೇ ಸುಳ್ಳು ಅಂದ. ನಂಗೆ ಖುಷಿ ಆಯಿತು. ಆಮೇಲೆ ನೋಡಿದ್ರೆ ಅಚಾನಕ್ಕಾಗಿ ಅವನ ನಡವಳಿಕೆಯಲ್ಲಿ ಬದಲಾವಣೆ ಶುರುವಾಯಿತು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ನಿನ್ನಿಂದ ಡೈವರ್ಸ್ ಬೇಕು. ಡೈವರ್ಸಾ? ಅಲ್ರಿ, ಈಗಷ್ಟೇ ನಾನು ಬದಲಾಗಿದ್ದೀನಿ, ನಾನು ನಂಬು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಡೈವರ್ಸ್ ಕೇಳ್ತಾ ಇದ್ದೀರಲ್ಲ. ನೋಡು, ಆ ಕತೆ ಎಲ್ಲ ಬೇಕಾಗಿಲ್ಲ. ನನಗೆ ನಿನ್ನ ಸಂಬಂಧ ಬೇಕಾಗಿಲ್ಲ. ಡೈವರ್ಸ್ ಬೇಕು ಅಷ್ಟೇ. ಅಲ್ರಿ, ಈಗೇನಾಯ್ತು? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ? ತಪ್ಪು ಮಾಡಿರೋದು ನೀನಲ್ಲ, ನಾನು. ಅದೇನು ಗೊತ್ತಾ? ನಿನ್ನನ್ನು ಮದುವೆ ಆಗಿದ್ದು. ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನನಗೆ ಡೈವರ್ಸ್ ಬೇಕು. ಅರ್ಥ ಆಯ್ತಾ? ನನ್ನ ಫೈಲ್ನ ಮುಟ್ಬೇಡ ಅಂತ ಎಷ್ಟು ಸಲ ಹೇಳೋದು? ಇಡಿಯಟ್. ಮತ್ತೆ ಹೊಡೆಯೋದು, ಕಿರುಕುಳ ಕೊಡೋದು ಶುರುವಾಯಿತು. ನನಗೇನು ಗೊತ್ತಾಗ್ತಿರ್ಲಿಲ್ಲ. ನನ್ನ ಕಾಯಿಲೆ ನೆಪ ಇಟ್ಕೊಂಡು ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ಅವನ್ನ ಬಿಟ್ಟು ನಮ್ಮ ತಾಯಿ ಮನೆಗೆ ಬಂದು ಸೇರಿಕೊಂಡೆ. ಆಮೇಲೆ ನೀವು ಬೆಂಗಳೂರಿನಲ್ಲಿ ಚೆಕಪ್ ಮಾಡಿಸಿದ್ಮೇಲೆ ನಿಮಗೆ ಗೊತ್ತಾಯಿತು ವೈರಸ್ ಅಟ್ಯಾಕ್ ಆಗಿದೆ ಅಂತ. ಹೌದು ಸರ್. ಆಮೇಲೆ ಒಂದ್ಸಲ ಅವ್ರು ನನಗೆ ಫೋನ್ ಮಾಡಿ ನನ್ನ ಹೆಲ್ತ್ ಬಗ್ಗೆ ವಿಚಾರಿಸಿದ್ರು. ಅಚಾನಕ್ಕಾಗಿ ಪ್ರೀತಿ ತೋರಿಸ್ತಾ ಇದ್ರು, ಅಚಾನಕ್ಕಾಗಿ ಕೋಪ ತೋರಿಸ್ತಾ ಇದ್ರು. ಇದೆಲ್ಲ ನನಗೆ ಅಭ್ಯಾಸ ಆಗೋಗಿತ್ತು ಸರ್. ಅದಕ್ಕೆ ನನಗೆ ಅವ್ರ ಮೇಲೆ ಅನುಮಾನನೂ ಬರ್ತಾ ಇರಲಿಲ್ಲ, ಕೋಪನೂ ಬರ್ತಾ ಇರಲಿಲ್ಲ. ಓಕೆ, ನಾನು ಈ ಕೇಸ್ನ ಆಳವಾಗಿ ವಿಚಾರಣೆ ಮಾಡ್ತೀನಿ. ನಾವು ಗೌರವನ ವಶಕ್ಕೆ ತಗೊಂಡು ವಿಚಾರಣೆನ ಮುಂದುವರಿಸಿದ್ವಿ. ಸರ್, ಅವಳು ಸುಳ್ಳು ಹೇಳಿ ಕತೆ ಕಟ್ಟಿ ನನ್ನನ್ನು ಸಿಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಮಿಸ್ಟರ್ ಗೌರವ್, ನಿಮ್ಮ ವಿರುದ್ಧ ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಇವೆ. ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಡಬೇಡಿ. ನೀವು ನಿಮ್ಮ ಲ್ಯಾಬ್ನಿಂದ ಪ್ರಾಣ ತೆಗೆಯುವಂಥ ವೈರಸ್ನ ತಗೊಂಡೋಗಿದ್ದೀರಾ. ರಶ್ಮಿ ತನ್ನ ಗಂಡನ ಮೇಲೆ ಮಾಡಿದ ಆರೋಪದಿಂದ ಮಂಡ್ಯದ SI ರಶ್ಮಿನ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾ ಇದ್ದ ಡಾಕ್ಟರ್ ಹತ್ರ ಹೋಗಿ ವಿಚಾರಣೆ ಮಾಡ್ತಾರೆ. ಆಗ ಆ ಡಾಕ್ಟರ್ ತಾನು ರಶ್ಮಿಗೆ ಕೇವಲ ಕೆಮ್ಮಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಆಕೆಗೆ TB ಇರೋ ವಿಷಯನೇ ನನಗೆ ಗೊತ್ತಿಲ್ಲ ಮತ್ತು ಅದರ ಬಗ್ಗೆ ಯಾವುದೇ ರಿಪೋರ್ಟ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೀನು ಶಾಂಪಲ್ನ ಹೊರಗಡೆ ತಗೊಂಡೋಗಿರೋದಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ. ಅದು ಅಲ್ಲದೆ ನಿನ್ನ ಹೆಂಡತಿಗೆ TB ಇದೆ ಅಂತ ಸುಳ್ಳು ಹೇಳಿ ನಂಬಿಸಿದೀಯಾ? ಗೌರವ್, ಈಗ ನಿನಗಿರೋದು ಒಂದೇ ದಾರಿ, ಸತ್ಯ ಒಪ್ಕೊಳ್ಳೋದು. ಹೌದು ಸರ್, ಇದನ್ನೆಲ್ಲ ಮಾಡಿದ್ದು ನಾನೇ. ನಾನು ನನ್ನ ಹೆಂಡತಿಯಿಂದ ತುಂಬ ರೋಸೋಗ್ಬಿಟ್ಟಿದ್ದೆ. ಅವಳು ನನಗೆ ಡೈವರ್ಸ್ ಕೊಟ್ಟಿದ್ದಿದ್ರೆ ಸುಜಾತನ ಮದುವೆಯಾಗಿ ನೆಮ್ಮದಿಯಾಗಿರ್ತಿದ್ದೆ. ಗೌರವ್, ನೀನು ಹೆಂಡತಿ ನಿನ್ನ ಬಿಟ್ಟು ಹೋಗೋ ಥರ ಕಾಣಿಸ್ತಾ ಇಲ್ಲ. ನಾವು ಮದುವೆ ಆಗೋದಿರಲಿ, ಜೊತೆಲಿರೋದಕ್ಕೂ ಸಾಧ್ಯ ಆಗೋದಿಲ್ಲ. ನನಗೂ ಅವ್ರ ಜೊತೆ ಬದುಕೋದಕ್ಕೆ ಇಷ್ಟ. ನಾನು ನಿಮ್ಮ ಜೊತೆ ಇರಬೇಕು. ಇದೆಲ್ಲ ಸಾಧ್ಯ ಆಗೋದು ಅವಳು ನಿಮ್ಮ ಜೀವನದಿಂದ ದೂರ ಹೋದಾಗ ಮಾತ್ರ. ಅವಳು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಈ ಕಡೆ ಡೈವರ್ಸ್ ಕೊಡ್ತಾ ಇಲ್ಲ. ಅವಳು ನಮ್ಮಿಂದ
ದೂರ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ಇಲ್ವಾ? ಏನಾದರೂ ಪ್ಲಾನ್ ಮಾಡು ಗೌರವ್. ನಾನು ಸರ್ವಿಸ್ನಲ್ಲಿ ಎಷ್ಟು ಜನ ಕ್ರಿಮಿನಲ್ಸ್ನ ನೋಡಿದ್ದೀನಿ, ಆದರೆ ನಿನ್ನ ಥರ ಖತರ್ನಾಕ್ ಕ್ರಿಮಿನಲ್ನ ನಾನು ನೋಡಿರಲಿಲ್ಲ. ನಿನ್ನ ದಾರಿಗೆ ನಿನ್ನ ಹೆಂಡತಿ ಅಡ್ಡ ಬಂದು ಅಂತ ಅವಳನ್ನೇ ಪುಲ್ಲಕ್ಕೆ ಹೋಗಿದೆಯಲ್ಲ, ನೀನು ಒಬ್ಬ ಮನುಷ್ಯನ? ಈ ಕಾನೂನು ಅನ್ನೋದು ನನಗೇನಾದರೂ ಅಡ್ಡ ಇಲ್ಲ ಅಂದಿದ್ದಿದೆ, ಅದೇ ವೈರಸ್ ತಗೊಂಡು ನಿಮ್ಗೆ ಇಂಜೆಕ್ಟ್ ಮಾಡ್ತೈತೆ. ಸುಜಾತ ಹೇಳೋ ಪ್ರಕಾರ ರಶ್ಮಿ ಮತ್ತು ಆಕೆಯ ತಾಯಿನೇ ಸುಜಾತ ಮೇಲೆ ಗ್ಯಾಂಗ್ ರೇಪ್ ಮಾಡಿಸಿದ್ದು. ಆದರೆ ತನಿಖೆ ಮುಂದುವರಿತಾ ಹೋದ ಹಾಗೆ ಹಲವಾರು ಮುಚ್ಚಿಟ್ಟ ಸತ್ಯಗಳು ಹೊರಗೆ ಬರೋದಕ್ಕೆ ಶುರು ಆಯಿತು. ಆದರೆ ಒಂದಕ್ಕೆ ಮಾತ್ರ ಸಾಕ್ಷಿ ಸಿಕ್ಕಿರಲಿಲ್ಲ. ಅದೇನಂದ್ರೆ ಸುಜಾತ ಮೇಲೆ ಗ್ಯಾಂಗ್ ರೇಪ್ ಮಾಡಿದವ್ರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಸತ್ಯಕ್ಕೆ ತುಂಬಾ ದೂರನೇ ಇತ್ತು. ಗೌರವ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ದಾಖಲಾಗಿತ್ತು. ಅದರ ಮೇಲೆ ಚಾರ್ಜ್ ಶೀಟ್ ಕೂಡ ಹಾಕಲಾಗಿತ್ತು. ಪೊಲೀಸ್ನವರು ಈಗ ಕಂಡು ಹಿಡಿಬೇಕಾದ್ದೇನೆಂದ್ರೆ ಗೌರವ್ನ ಗೆಳತಿ ಸುಜಾತ ರಶ್ಮಿಯ ತಾಯಿ ಮತ್ತು ರಶ್ಮಿ ಮೇಲೆ ಮಾಡಿರೋ ಆರೋಪದಲ್ಲಿ ಇರೋ ಸತ್ಯ ಎಷ್ಟು ಮತ್ತು ಅಸತ್ಯ ಎಷ್ಟು ಅನ್ನೋದು. ಸರ್ ನೀವು? ನಾವು ತುಮಕೂರು ಪೊಲೀಸು. ನೀವು ಸಾವಿತ್ರ ಅಣ್ಣನ? ಹೌದು ಸಾಹೇಬ್. ಜನವರಿ 16ನೇ ತಾರೀಕು ನಮ್ಮ ತಾಯಿಯವರು ತೀರ್ಕೊಂಡ್ರು. ಅಂತಿಮ ಸಂಸ್ಕಾರ ನಡೆದಿದೆ ಅವಾಗ? ಮಾರನೇ ದಿವಸ ಅಂದರೆ 17ನೇ ತಾರೀಕು. ಸಾವಿತ್ರಿ ಅವರು ಇದ್ರು ಅವಾಗ? ಹೌದು ಸರ್. 16ನೇ ತಾರೀಕು ಆಕೆ ಇಲ್ಲಿಗೆ ಬಂದವರು. 17ನೇ ತಾರೀಕು ಶವ ಸಂಸ್ಕಾರ ಮುಗಿಸ್ಕೊಂಡು ಇನ್ನೂ 4 ದಿವಸ ಇಲ್ಲೇ ಇತ್ತು. ಅಂದರೆ 20ನೇ ತಾರೀಕು ಊರಿಗೆ ಹೋದ್ರು ಸರ್. ನಾನೇ ಅವಳನ್ನು ರೈಲ್ವೆ ಸ್ಟೇಷನ್ವರೆಗೂ ಹೋಗಿ ಬಿಟ್ಟು ಬಂದೆ. ನೋಡಿ, ಇದೊಂದು ಹೀನ ಕೃತ್ಯ. ಈ ವಿಷಯ ನಮಗೂ ಬೇಸರ ತಂದಿದೆ. ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡೇ ಮಾಡ್ತೀವಿ. ಆ ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಹುಡುಗಿನ ಬೆಳಗಿನ ಜಾವ ಕಿಡ್ನಾಪ್ ಮಾಡಿದ್ದಾರೆ. ಹಾಗಾದ್ರೆ ಸ್ಟೇಟ್ನಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಿದೆ? ಪೊಲೀಸ್ನವ್ರು ಏನ್ ಮಾಡ್ತಿದ್ದಾರೆ? ಈಗಾಗಲೇ ತನಿಖೆ ಶುರುವಾಗಿದೆ. ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಬೆಳವಣಿಗೆಗಳನ್ನು ನಿಮಗೆ ತಿಳಿಸ್ತೀನಿ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಅಪರಾಧಿಗಳನ್ನ ಹಿಡಿಯೋದ್ರಿಂದ ಎಷ್ಟು ದಿನ ಆಗುತ್ತೆ ಸರ್? ಸಿಸ್ಟಮ್ನಲ್ಲಿರೋ ಹುಳುಕುಗಳನ್ನ ಎತ್ತಿ ಹಿಡಿಯೋದು ನಿಮ್ಮ ಆದ್ಯ ಕರ್ತವ್ಯ. ನಾನು ಒಪ್ಕೊಳ್ತೀನಿ ಅದನ್ನು. ಆದರೆ ನಾವು ಒಬ್ಬರ ಮೇಲೆ ಆರೋಪ ಹೊರಿಸೋಕೆ ಮೊದಲು ತನಿಖೆ ಮಾಡಲೇಬೇಕು. ವಿಚಾರಣೆ ಮಾಡದೆ ಯಾರ ಮೇಲೂ ಆರೋಪ ಮಾಡೋ ಹಾಗಿಲ್ಲ. ಸಾಮಾನ್ಯ ಜನರಿಗೆ ನೀವು ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿದ್ದೀರಾ. ನೀವು ರಕ್ಷಣೆ ಕೊಡೋದು ಕೇವಲ ರಾಜಕಾರಣಿಗಳಿಗೆ ಮಾತ್ರ. ಸಾಮಾನ್ಯ ಜನರ ಬಗ್ಗೆ ನಿಮಗೆ ಕಾಳಜಿನೇ ಇಲ್ಲ. ನಿಮ್ಮ ಆಕ್ರೋಶ ನನಗೆ ಅರ್ಥ ಆಗುತ್ತೆ. ನಾನೊಬ್ಬ ಸೀನಿಯರ್ ಆಫೀಸರ್ ಆಗಿ ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಇಲ್ಲಿ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಮಗೂ ಬೇಸರ ತಂದಿದೆ. ಕೇವಲ ಪೊಲೀಸ್ನವರು ಅಷ್ಟೇ ಅಲ್ಲ, ಎಲ್ಲ ನಾಗರಿಕರು ಇದರ ವಿರುದ್ಧ ಹೋರಾಟ ಮಾಡಲೇಬೇಕು. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಪ್ಲೀಸ್ ಪ್ಲೀಸ್. ಸರ್, ರಶ್ಮಿ ತಂದೆ ಹೇಳಿದಾಗೆ ತೋರಿಸಿರೋ ಟಿಕೆಟ್ಸ್ ಎಲ್ಲ ಸತ್ಯ. ಅವತ್ತು ಘಟನೆ ನಡೆದಿದ್ದ ದಿನ ಬೆಂಗಳೂರಿಗೆ ಯಾರೂ ಇರಲಿಲ್ಲ. ಸರ್, ಈ ಸುಜಾತನೇ ಈ ಅಮ್ಮ ಮಗಳ ಮೇಲೆ ಆರೋಪ ಮಾಡ್ತಿದ್ದಾಳೆ ಏನು ಸರ್? ಈ ಅನುಮಾನ ಬಗೆಹರಿಬೇಕು ಅಂದರೆ ಆ ಸುಜಾತ ಇದಕ್ಕೆ ನೆಡ್ತೀರಾ? ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಈ ವಿಷಯದಲ್ಲಿ ನನಗೇನು ತಪ್ಪಿಲ್ಲ. ನಾನು ಮಾಡಿದ್ದೆ ಒಬ್ಬ ಮದುವೆ ಆಗಿರೋನ ಪ್ರೀತಿಸಿದ್ದು. ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಮೊದಲು ನನ್ನ ಬೇರೆ ಶಿಕ್ಷೆ ಆಯಿತು, ಈಗ ನನ್ನ ಮನೆಗೆ ಶಿಕ್ಷೆ ಆಗ್ತಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್.
ಸರ್ ನೀವೇನು ಅಂದ್ಕೊಂಡಿದ್ದಾರೆ ಸರ್? ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಅವಳಿಗೆ ಅನ್ಯಾಯ ಆಗಿದೆ. ಆದರೆ ನೀವು ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ದಿಲ್ಲ ಸರ್. ಕೈ ಮುಗಿದು ಕೇಳ್ಕೊತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ಒಂದು ಪಕ್ಷ ಸುಜಾತನು ಇದನ್ನೆಲ್ಲ ಮಾಡಿದ್ದಾಳೆ ಅನ್ಕೊಂಡ್ರು, ಅವ್ಳು ಒಬ್ಬಳೇ ಹೇಗೆ ಮಾಡಕ್ ಸಾಧ್ಯ? ಲಾಸ್ಟ್ ಟೈಮು ಸುಜಾತ ಮತ್ತೆ ಗೌರವ್ ರಶ್ಮಿನ್ ಕೊಲೆ ಮಾಡಕ್ ಪ್ಲಾನ್ ಮಾಡಿದ್ರಲ್ವಾ? ಗೌರವ್ 2012 ಸೆಪ್ಟೆಂಬರ್ ಇಂದ ಜೈಲಲ್ಲಿ ಇದಾರಲ್ಲ. ನಾವು ಸುಜಾತನ ಮೇಲೆ ಸಂಶಯ ಪಟ್ಟು ಸರಿ ದಾರಿಲಿ ಹೋಗ್ತಾ ಇದೀವೋ ಅಥವಾ ನಮ್ಮನ್ನೇ ದಾರಿ ತಪ್ಪಿಸ್ತಾ ಇದಾರ? ನಾನು ರೀ ಕಮಿಷನರ್ ಮಾತಾಡ್ತಾ ಇರೋದು. ಆ ಗ್ಯಾಂಗ್ ರೇಪ್ ಕೇಸ್ ಏನಾಯ್ತು ರೀ? ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರೋ ಹೊರತು ಮುಂದೇನೋ ಗೊತ್ತಾಗ್ತಾ ಇಲ್ವಲ್ಲ. ಮೀಡಿಯಾದವ್ರಿಗೆ ಉತ್ತರ ಕೊಟ್ಟು ಸಾಕಾಗಿದೆ ನೋಡಿ. ನನಗೆ ಇವೆಲ್ಲ ಬೇಕಿಲ್ಲ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಅರ್ಥ ಆಯ್ತಾ? ಒಂದು ಹೆಣ್ಣಿಗೆ ಅನ್ಯಾಯ ಆಗಿ ಇಷ್ಟು ದಿನಗಳಾಯಿತು, ಪೊಲೀಸರು ಯಾವ ಕ್ರಮನೂ ಕೈಗೊಂಡಿಲ್ಲ. ಹೀಗಾದರೆ ನಮ್ಮ ಮನೆ ಹೆಣ್ಮಕ್ಳನ್ನ ಯಾವ ಧೈರ್ಯದ ಮೇಲೆ ನಾವು ಹೊರಗಡೆ ಕಳ್ಸೋಣ? ಇಲ್ಲಿ ಅತ್ಯಾಚಾರ ಮಾಡಿರೋರು ರಾಜಕಾರಣಿಗಳ ಮಕ್ಕಳು ಇಲ್ಲ ಶ್ರೀಮಂತರ ಮಕ್ಕಳು ಇರಬೇಕು. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಇಲ್ಲಿ ಒಬ್ಬೊಬ್ಬರಿಗೆ ಒಂದು ನ್ಯಾಯ ಸ್ವಾಮಿ. ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಏನು ಮಾಡ್ತಾ ಇದೆ? ಇದು ಹೀಗೆ ಮುಂದುವರೆದ್ರೆ ಧರಣಿ ಮಾಡಬೇಕಾಗತ್ತೆ ನಾವು. ಸರ್, ಆ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಸುಜಾತಾಗ ಅತ್ಯಾಚಾರ ಆಗಿದ್ದು ನಿಜ ಅಂತ. ಅಂತ ಪರಿಸ್ಥಿತಿಲೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದ ಇಬ್ರು. ಅಲ್ಲಿದ್ದಿದ್ದು ಇಬ್ರಲ್ಲ, 3 ಜನ. ಆ 3ನೇವನೇ ಆ ಡ್ರೈವರ್. ಆ ಡ್ರೈವರ್ನ ನಾವು ವಿಚಾರಣೆನೇ ಮಾಡಿಲ್ಲ. ರಾಜು ಹೇಳಿರೋ ಪ್ರಕಾರ ಡ್ರೈವರ್ ಪೊಲೀಸ್ ಕೇಸ್ ಆಗ್ಬೇಕಂತೇಳಿ ಹಾಸ್ಪಿಟ್ಲಿಂದ ಹೊರಗೆ ಬಿಟ್ಟೋಗಿದ್ದಾನೆ. ಸರ್, ನನ್ನನ್ನು ಮಾತ್ರ ಈ ವಿಷಯ ಕೇಳಿಬೇಡಿ ಸರ್. ಪೊಲೀಸ್ ಕೇಸ್ಗೆಲ್ಲ ಇನ್ವಾಲ್ವ್ಮೆಂಟ್ ಆಗಲ್ಲ ನಾನು. ಸರ್, ನಾನು ಮಾತ್ರ ಹಾಸ್ಪಿಟ್ಲ್ವರೆಗೂ ಡ್ರಾಪ್ ಮಾಡ್ತೀನಿ, ಆಮೇಲೆ ನಾನು ಹೊರಟೋಗ್ತೀನಿ ಸರ್. ಡ್ರೈವರು ಹೊರಗಡೆನೆ ಬಿಟ್ಟು ಹೋದ ಅಂದರೆ ಅಲ್ಲಿ ಮುಂಚೆನೇ ಏನೋ ಸಮಸ್ಯೆ ಇದೆ. ಮೊದಲು ಆ ಡ್ರೈವರ್ನ ಪತ್ತೆ ಹಚ್ಚಿ. ಸರ್, ಆ ಡ್ರೈವರ್ ಬಗ್ಗೆ ಗೊತ್ತಿರೋದು ರಾಜು ಮತ್ತೆ ರಂಜಿತ್ಗೆ ಮಾತ್ರ. ಹಾಗಾದ್ರೆ ಆ ರಾಜು ಮತ್ತೆ ರಂಜಿತ್ ಹತ್ರನೇ ವಿಚಾರಿಸಿ. ಓಕೆ ಸರ್. Not teachable. Shit. Switch off. ರಂಜಿತ್ ಇದ್ರನ್ರಿ? ಸರ್, ರಂಜಿತ್ ಅನ್ನೋರು ಯಾರಿಲ್ಲ ಸರ್. ರಂಜಿತ್ ಈ ಮನೇಲಿ ಇದ್ದೀನಿ ಅಂದ್ಬಿಟ್ಟು ಅಡ್ರೆಸ್ ಕೊಟ್ಟಿದ್ದಾರೆ? ಇಲ್ಲ ಸರ್, ನನ್ನ ಹೆಸರು ಪರಮೇಶ್ ಅಂತ. ಇಲ್ಲಿ ನಾನು ಒಬ್ಬನೇ ಇರೋದು ಸರ್. ರಾಜು ಅಂತ ಇದ್ದಾರಾ? ಅದೇ ಈ ಅಡ್ರೆಸ್ ಕೊಟ್ಟಿದ್ರು, ಹಾಗೆ ಈ ಫೋಟೋ ನೋಡಿ. ನಾವು 15 ವರ್ಷದಿಂದ ಇಲ್ಲಿದ್ದೀವಿ, ಯಾವ ರಾಜನ ಇಲ್ವಲ್ಲ. ಹೌದಾ? ಆಯ್ತು. ರಾಜು ಮತ್ತೆ ರಂಜಿತ್ ನಂಬರ್ ಸಿಗ್ತಾ ಇಲ್ಲ. ಹಾಗೆ ಅವ್ರು ಕೊಟ್ಟರೆ ಅಡ್ರೆಸ್ ಸುಳ್ಳು ಸರ್. ಹಾಗಾದ್ರೆ ಸುಳ್ಳೇಳಿ ನಮ್ಮನ್ನೇ ಬಕ್ರ ಮಾಡೋ ಪ್ರಯತ್ನ. ಇದರಲ್ಲಿ ಸುಜಾತ ಕೈವಾಡನೂ ಇರ್ಬೋದು. ಈ
ಈ ಕಥೆಯಲ್ಲಿ ಸುಳ್ಳಿನ ಸರಮಾಲೆಗಳೇ ತುಂಬಿದೆ. ಸುಜಾತ ಸುಳ್ಳು ಆರೋಪ ಮಾಡಿ ರಶ್ಮಿ ಮತ್ತು ಆಕೆಯ ಕುಟುಂಬದವ್ರನ್ನ ಅನಾವಶ್ಯಕವಾಗಿ ಈ ಕೇಸ್ನಲ್ಲಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಪೊಲೀಸ್ನವ್ರಿಗೆ ನಿಧಾನವಾಗಿ ಗೊತ್ತಾಗೋಕೆ ಶುರುವಾಯಿತು. ಈಗ ಅನುಮಾನ ಬಂದಿರೋದು ಸುಜಾತ ಮೇಲೆ. ಮತ್ತು ಯಾರು ಮಾನವೀಯತೆ ದೃಷ್ಟಿಯಿಂದ ಸುಜಾತನ ಹಾಸ್ಪಿಟಲ್ಗೆ ಸೇರಿಸಿದ್ರು ಅವರು ಇದ್ದಕ್ಕಿದ್ದ ಹಾಗೆ ಪೊಲೀಸರ ಕಣ್ಣಿಗೆ ಕಾಣದ ಹಾಗೆ ಕಣ್ಮರೆಯಾಗಿದ್ದಾರೆ. ಹಾಗಾಗಿ ಸುಜಾತ ಮೇಲಿನ ಅನುಮಾನ ಬಲವಾಗುತ್ತೆ. ಇದು ಒಂದು ಪ್ಲಾನ್. ಎಂಥ ಪ್ಲಾನ್ ಅಂದರೆ ಅತ್ಯಾಚಾರಕ್ಕೆ ಒಳಗಾದ ಸುಜಾತಾಳ ಮೆಡಿಕಲ್ ರಿಪೋರ್ಟ್ ಕೂಡ ಸುಳ್ಳು ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ನನಗೆ ರಾಜು ಮತ್ತು ರಂಜಿತ್ ಅನ್ನೋರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಸರ್ ಇವರೇ ಅಲ್ವಾ ಸುಜಾತ ಹಾಸ್ಪಿಟಲ್ ಸೇರಿಸಿದ್ದು? ಎಸ್ ಸರ್ ನೀವೇನು ಯೋಚನೆ ಮಾಡಿ ಸರ್, ಅವ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಬೇಕು. ಸರ್, ರಾಜು ಮತ್ತು ರಂಜಿತ್ ಈ ಸುಳ್ಳು ಕಥೆಗೆ ಮುಖ್ಯ ಪಾತ್ರಧಾರರು ಅನಿಸ್ತಾ ಇದೆ. ಗೌರವ್ ಲ್ಯಾಬ್ ಟೆಕ್ನಿಷಿಯನ್, ಸುಜಾತ ನರ್ಸ್. ಅವರಿಬ್ರಿಗೂ ಮೆಡಿಕಲ್ ನಾಲೆಜ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅವ್ರು ಯೂಸ್ ಮಾಡ್ಕೊತಾ ಇದ್ದಾರೆ. ಸರ್, ಬಹುಶಃ ನೀವು ಹೇಳ್ತಾ ಇರೋದು ಸತ್ಯ ಸರ್. ಆದರೆ ಸುಜಾತ ಮೆಡಿಕಲ್ ರಿಪೋರ್ಟ್ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಅಕಸ್ಮಾತ್ ಇದು ಡ್ರಾಮಾ ಆಗಿದ್ರೆ ಈ ಡ್ರಾಮಾ ಹಿಂದೆ ಇರೋ ಸೂತ್ರಧಾರ ಯಾರು ಅಂತ ಕಂಡುಹಿಡಿಲೇಬೇಕು. ಜನವರಿ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಾನು ನೆಲಮಂಗಲದಿಂದ ಬ್ಯಾಂಗ್ಳೂರ್ಗೆ ಒಂದು ಹಾಸ್ಪಿಟಲ್ ಇಂಟರ್ವ್ಯೂಗೋಸ್ಕರ ಬಂದಿದ್ದೆ. ಸರ್, ಅವತ್ತು ಸುಜಾತ ಹೇಳಿದ್ದು ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಸರ್, ಸುಜಾತ ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡೋದು. ಅವಳ ವಿಷಯ ಕೇಳಿ ಮನ್ಸಿಗೆ ತುಂಬ ಬೇಜಾರಾಯಿತು. ಸುಜಾತ ಹೇಳಿದ್ಲು ಜನವರಿ 17 ಬೆಂಗಳೂರಿನಲ್ಲಿ ಒಂದು ಹಾಸ್ಪಿಟಲ್ ಇಂಟರ್ವ್ಯೂಗೆ ಹೋಗಿದ್ದೆ ಅಂತ. ಅವಳು ಜನವರಿ 17ರಿಂದ ಜನವರಿ 20ನೇ ತಾರೀಕುವರೆಗೂ ರಜೆ ಹಾಕಿದ್ದು ಮಾತ್ರ ನನಗೆ ಗೊತ್ತು ಸರ್. ಆದರೆ ಅವಳು ಜಾಬ್ ಇಂಟರ್ವ್ಯೂಗೆ ಹೋಗಿದ್ದು ನನಗೆ ಗೊತ್ತಿಲ್ಲ ಸರ್. ನಿಮಗೆ ನನ್ನ ಮಾತಿನ ಮೇಲೆ ಅನುಮಾನ ಇದೆಯಾ? ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಾ ಇಲ್ಲ, ಆದರೆ ನೀವು ಹೇಳ್ತಾ ಇರೋ ಮಾತೆಲ್ಲ ಸತ್ಯ ಅಂತ ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವಿರೋ ವಿಷಯನ ಹೇಳಿದ್ರೆ ಸತ್ಯನ ಹೊರಗೆ ತಂದು ನಿಮ್ಗೆ ನ್ಯಾಯ ಕೊಡ್ಸೋಕ್ಕೆ ಸುಲಭ ಆಗುತ್ತೆ. RK ಹಾಸ್ಪಿಟಲ್, ಹೆಬ್ಬಾಳ್ ರಿಂಗ್ ರೋಡ್. ಬೇಕಾದ್ರೆ ನೀವು ಅಲ್ಲೋಗಿ ವಿಚಾರಿಸಿ. ಪೊಲೀಸ್ನವ್ರು ಯಾಕಮ್ಮ ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ? ನನಗೆ ಗೊತ್ತಿಲ್ಲ ಅಪ್ಪ. ಆ ರಶ್ಮಿ ಕುಟುಂಬದವರು ಇವ್ರಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಕ್ರಿಯೇಟ್ ಮಾಡ್ತಿದ್ದಾರೆ. ಕಾಫಿ ತಗೊಳ್ಳಿ. ಕಾಫಿ ತಗೊಮ್ಮ. ಆ ಗೌರವ್ಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದಿದ್ರೆ ಬಿಟ್ಬಿಡ್ಬೇಕಾಗಿತ್ತು. ಅದು ಬಿಟ್ಟು ಈ ರೀತಿ ದ್ವೇಷ ಸಾಧಿಸೋದು ಸರಿನಾ? ಇಂಥವ್ರಿಗೆ ನ್ಯಾಯ ನೀತಿ ಅನ್ನೋದೇ ಇಲ್ಲ. ಸಾವಿತ್ರಿ, ಈಗಿನ ಕಾಲದಲ್ಲಿ ಮನುಷ್ಯರ ನಡುವೆ ದ್ವೇಷ ಬೆಳೀತು ಅಂದ್ರೆ ಮನುಷ್ಯ ಆಗಿರೋದಿಲ್ಲ, ಮೃಗ ಆಗ್ಬಿಡ್ತಾನೆ. ದ್ವೇಷ ಸಾಧಿಸೋದಕ್ಕೆ ಕೊಲ್ಲೋದಕ್ಕೂ ಹೆಸೋದಿಲ್ಲ. ಮನುಷ್ಯ ಹೀಗೆಲ್ಲ ಬದುಕಬೇಕಾ? ಸುಜಾತ ನಿಜ ಹೇಳ್ತಿದ್ದಾಳ, ಸುಳ್ಳು ಹೇಳ್ತಿದ್ದಾಳ ಅನ್ನೋ ಗೊಂದಲ ಎಲ್ಲೂ ಮುಂದುವರಿಯುತ್ತೆ. ಈ ಸುಜಾತ ಹೇಳಿದ ಮಾತು ನಿಜನಾ? ಸರ್, ಅವ್ರು ಮಾಡಿರೋ ದೊಡ್ಡ ಪ್ಲಾನಲ್ಲಿ ಇದೊಂದು ಭಾಗ. ಇಷ್ಟೊಂದು ದೊಡ್ಡ ಪ್ಲಾನ್ ಕಷ್ಟ. ಈ ಗೌರವ್ ಜೈಲಲ್ಲಿ ಇದ್ದಾನಲ್ಲ, ಅವನದೇನಾದ್ರು ಇದ್ರಲ್ಲಿ ಕೈವಾಡ ಇದೆಯಾ? ಸುಜಾತ ಹೇಳ್ದಾಗೆ ಗೌರವ್ ಮದುವೆ ಆಗಿದೆ ಅಂತ ಗೊತ್ತಾದ್ಮೇಲೆ
ಮಾನವೀಯತೆ ದೃಷ್ಟಿಯಿಂದನ? ಅದು ನಿಮ್ಮ ಮೇಲೆ ಅತ್ಯಾಚಾರ ಆದ 2 ವಾರದ ಮುಂಚೆ. ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ನನ್ನ ಅಪರಾಧಿ ಮಾಡೋದಕ್ಕೆ ಯಾಕೆ ತುದಿಗಾಲಲ್ಲೇ ಕಾಯ್ತಾ ಇದ್ದೀರಾ? ಅತ್ಯಾಚಾರದಿಂದ ಅನ್ಯಾಯ ಆಗಿರೋದು ನನಗೆ ಅಂತಂದ್ರೆ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ನನಗೆ ಈಗ ಗೊತ್ತಾಗ್ತಿದೆ ಯಾಕೆಲ್ಲ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಹೆದರ್ತಾರೆ ಅಂತ, ಯಾಕೆ ನ್ಯಾಯ ಕೇಳೋದಕ್ಕೆ ಹಿಂಜರಿತಾರೆ ಅಂತ. ಯಾಕೆಂದರೆ ನೀವು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಬದಲು ಅವ್ರ ಮೇಲೆ ಅನುಮಾನ ಪಡ್ತೀರಾ, ಅವ್ರ ಮೇಲೆ ಆರೋಪ ಮಾಡ್ತೀರಾ. ಇದೇನಾ ನೀವು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ರೀತಿ? ಸುಜಾತ ಅವರೇ, ತಪ್ಪು ತಿಳಿಬೇಡಿ. ನ್ಯಾಯ ಸಿಗಬೇಕು ಅಂದರೆ ನಾವೆಲ್ಲ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ಕ್ರಮ ತಗೊಳ್ಬೇಕಾಗತ್ತೆ. ನೀವು ಯಾರ ಮೇಲೆ ಆರೋಪ ಮಾಡಿದ್ರೋ ಅವತ್ತಲ್ಲ ಅವ್ರು ಯಾರೂ ಅಲ್ಲಿರಲಿಲ್ಲ. ಅದ್ರ ಬಗ್ಗೆ ನಮ್ಮ ಹತ್ರ ಸಾಕ್ಷಿ ಇದೆ. ಆಮೇಲೆ ನಿಮಗೆ 2 ವ್ಯಕ್ತಿಗಳ ಅತ್ಯಾಚಾರ ನಡೆಸ್ಕೊಂಡ್ರಲ್ಲ, ಅವ್ರ ಬಗ್ಗೆ ನಮಗೆ ತಿಳಿಸ್ತಾ ಇಲ್ಲ. ಸೊ ಪರಿಸ್ಥಿತಿ ಈಗಿರುವಾಗ ಸತ್ಯನ ಹೊರಗೆ ತರಕ್ಕೆ ಹೇಗೆ ಸಾಧ್ಯ? ನಮ್ಮ ಕರ್ತವ್ಯ ನಿಮಗೆ ನ್ಯಾಯ ಕೊಡಿಸೋದು, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದು. ನಿಮ್ಗೆ 2 ಹೆಂಗಸರ ವಿರುದ್ಧ ಸರಿಯಾದ ಸಾಕ್ಷಿ ಸಿಗಲಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ, ನಾನೇ ಸಾಕ್ಷಿ. ನಾನು ನನ್ನ ಕಣ್ಣಾರೆ ಅವ್ರನ್ನ ನೋಡಿದ್ದೀನಿ. ನೀವು ನನ್ನ ಮೇಲೆ ಅತ್ಯಾಚಾರ ಆಗಿದೆಯೋ ಇಲ್ಲೋ ಅಂತ ಅನುಮಾನ ಪಟ್ಟಾಗಿದೆ. ಇದು ಬಿಟ್ಟು ಆ ಥರ ಯೋಚನೆ ಮಾಡಬೇಡಿ. ಯಾವ ಹೆಣ್ಣು ನನ್ನ ಮಾನ ಮರ್ಯಾದೆ ವಿಷಯದಲ್ಲಿ ಸುಳ್ಳು ಹೇಳಲ್ಲ ಪ್ಲೀಸ್. ಹಲೋ ಸರ್, ಬೆಂಗಳೂರು, ಮೈಸೂರು, ಟಿಪ್ಟೂರು ಎಲ್ಲ ಕಡೆ ಹುಡುಕ್ತೆ. ವಿಷಯ ಹೇಳ್ರಿ ಸರ್, ರಾಜು ರಂಜಿತ್ ಅವ್ರ ಫೋಟೋ ಸಿಕ್ತಿಲ್ಲ, ಆದರೆ ಆ ಹೆಸರಿನವ್ರು ಇದ್ದಾರಂತ ಪಕ್ಕ ಆಗಿದೆ. ಹೌದು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಚರಸ್ ಗಾಂಜಾ ಮಾರೋದು ಅವ್ರ ತಂದೆ, ಕನಕ್ಪುರದವ್ರಂತ ಪಕ್ಕ ಆಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ಟ್ರೇಸ್ ಮಾಡಿ. ರಾಜು ಮತ್ತು ರಂಜಿತ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಓಕೆ ದೆನ್, ಆ ರೆಕಾರ್ಡ್ಸ್ ಹುಡುಕಿ ಕ್ವಿಕ್. ಓಕೆ ಸರ್. ಈ ಪ್ರಕರಣದಲ್ಲಿ ಪೊಲೀಸ್ನವ್ರಿಗೆ ಮತ್ತೊಂದು ಮಹತ್ವದ ಅಂಶ ಸಿಗುತ್ತೆ. ಅದೇನಂದ್ರೆ ಸುಜಾತಾಳಿಗೆ ಸಹಾಯ ಮಾಡಿದ 2 ಪೊಲೀಸ್ನವರು ತಮ್ಮನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಕಣ್ಮರೆಯಾಗಿದ್ರು. ಆ ನಂತರದ ತನಿಖೆಯಿಂದ ಗೊತ್ತಾಗಿದ್ದೇನೆಂದ್ರೆ ಅವರಿಬ್ಬರು ಅಪರಾಧದ ಹಿನ್ನೆಲೆ ಇರೋರು ಅಂತ. ಈಗ ಇಡೀ ಚಿತ್ರಣ ಸ್ಪಷ್ಟವಾಗಿ ಗೋಚರಿಸೋದ್ರ ಜೊತೆಗೆ ಅವರ ಪ್ಲಾನ್ ಏನು ಅನ್ನೋದು ಗೊತ್ತಾಗ್ತಾ ಹೋಯಿತು. ಡಿಸೆಂಬರ್ ತಿಂಗಳು 2012ನೇ ಇಸ್ವಿಲೇ ಇವರಿಬ್ರು ಬೆಂಗಳೂರು ಜೈಲಲ್ಲಿದ್ರು ಅಂತ ಈ ರೆಕಾರ್ಡ್ಸ್ ಹೇಳ್ತಾರೆ. ಸುಜಾತನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರು ಇವರಿಬ್ರು ಜೊತೆಲಿದ್ರು. ಇದನ್ನು ಕೋಇನ್ಸಿಡೆಂಟ್ ಅಂತ ಹೇಳೋಕ್ಕಾಗಲ್ಲ. ರಾಜು, ರಂಜಿತ್, ಸುಜಾತನ ಮೊಬೈಲ್ ನಂಬರ್ ಟ್ರೇಸ್ ಮಾಡಿ ಆಲ್ ಡೀಟೇಲ್ಸ್ ಡಿಸೆಂಬರ್ 26ನೇ ತಾರೀಕು ಸುಜಾತ ಮತ್ತು ರಾಜು ನಡುವೆ ಫೋನ್ ಕಾನ್ವರ್ಸೇಷನ್ ನಡೆದಿದೆ. ಡಿಸೆಂಬರ್ 26ಕ್ಕ ಜೈಲಿಂದ ರಿಲೀಸ್ ಆಗಿದೆ 2 ದಿನಕ್ಕೆ. ಸರ್, ನಂಗೆ ಅನ್ಸುತ್ತೆ ಇವೆಲ್ಲ ಸಂಪೂರ್ಣ ಪ್ಲಾನಿಂಗ್ ಜೈಲಲ್ಲಿ ನಡೆದಿದೆ ಅಂತ. ಹಾಗೆ ಜನವರಿ 7ನೇ ತಾರೀಕು ಸುಜಾತ, ರಾಜು ಮತ್ತು ರಂಜಿತ್ ಇವರೆಲ್ಲರೂ ಮೊಬೈಲ್ ಒಂದೇ ಟವರ್ ಲೊಕೇಶನ್ ಇತ್ತು ಸರ್. ಓ ಐಸ್. ಹಾಗಾದ್ರೆ ಜನವರಿ 17ನೇ ತಾರೀಕು ಪ್ಲಾನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸ್ಕಷನ್ ನಡೆದಿರಬೇಕು ಸರ್. ರಶ್ಮಿ ಜನವರಿ 14ರಿಂದ ಜನವರಿ 20ನೇ ತಾರೀಕುವರೆಗೂ ಟ್ರೀಟ್ಮೆಂಟ್ಗೋಸ್ಕರ ಬ್ಯಾಂಗ್ಳೂರು ಇರಬೇಕಾಗಿತ್ತು. ಆದರೆ ಜನವರಿ 16ನೇ ತಾರೀಕು ಅವಳು ಡಿಸ್ಚಾರ್ಜ್ ಆಗಿದ್ದಾಳೆ. ಈ ವಿಷಯ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಪಿಕ್ಚರ್ ಈಗ ಕ್ಲಿಯರ್ ಆಗ್ತದೆ. ರಾಜು, ಗೌರವ್ ಮತ್ತೆ ರಂಜಿತ್ ಒಂದೇ ಸೆಲ್ಲಲ್ಲಿದ್ರು. ರಾಜು, ಗೌರವ್ ಮತ್ತೆ ರಂಜಿತ್ ಒಂದೇ ಸೆಲ್ಲಲ್ಲಿದ್ರು.
ನಾನು ಜೈಲಿನಲ್ಲೇ ಇದ್ದೀನಿ. ನನಗೇನು ಗೊತ್ತು ಹೊರಗಡೆ ವಿಷಯ. ಇನ್ಫ್ಯಾಕ್ಟ್ ಸುಜಾತ ವಿಷಯನೂ ನನಗಿಲ್ಲೇ ಗೊತ್ತಾಗಿದೆ. ಸುಜಾತ ಹಾಸ್ಪಿಟ್ಲಿಗೆ ಸೇರಿಸಿದ್ದು ರಾಜು ಮತ್ತೆ ರಂಜಿತ್. ಅವರಿಬ್ರು ನಿನ್ನ ಜೊತೆ ಸೆಲ್ಲಲ್ಲೇ ಇದ್ರಲ್ಲ. ಇಬ್ಬರು ಇಲ್ಲಿ ನನ್ನ ಜೊತೆ ಇದ್ದಿದ್ದು ನಿಜ. ಆದರೆ ಡಿಸೆಂಬರ್ 24ರಂದು ಅವರಿಬ್ಬರು ರಿಲೀಸ್ ಆಗಿ ಹೊರಟೋದ್ರು. ಅದಾದಮೇಲೆ ನನಗೂ ಅವ್ರಿಗೂ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇಲ್ಲ ಸರ್. ಜನವರಿ 2ಕ್ಕೆ ಸುಜಾತ ನೀವು ಮೀಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ನಲ್ವ? ಹೌದು, ಬಂದಿದ್ಲು ನಿಜ. ಆದರೆ ಅದಕ್ಕೂ ಇದಕ್ಕೂ ಏನು ಸರ್ ಸಂಬಂಧ? ನಿಮಗೆ ಸುಜಾತಾಗಾಗಿದ್ದ ಅನ್ಯಾಯದ ಬಗ್ಗೆ ಅನುಕಂಪನೇ ಇಲ್ವಾ ಸರ್? ಹಲೋ ಸರ್, ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆ. ರಾಜು ಮತ್ತು ರಂಜಿತ್ ಕರೀಂಪಾಳ್ಯದಲ್ಲಿದ್ದಾರೆ. ಹಾಗಾದ್ರೆ ಅವ್ರ ಮೇಲೆ ಕಣ್ಣಿಟ್ಟಿರಿ. ಓಕೆ ಸರ್. ನನ್ನ ಹೆಂಡತಿ ರಶ್ಮಿಯಿಂದ ನನಗೆ ಈ ಗತಿ ಬಂತು. ಅವಳಿಂದ ನನ್ನ ಕೆರಿಯರ್ ಹಾಳಾಯಿತು. ಯಾರಿಗೇನಾಯಿತು, ಯಾರು ಏನು ಮಾಡಿಕೊಂಡ್ರು ಅನ್ನೋದು ನನಗೆ ಮುಖ್ಯ ಅಲ್ಲ ಸರ್. ನಾನು ಈ ಜೈಲಿಂದ ಹೊರಗಡೆ ಹೋಗಬೇಕು ಅಷ್ಟೇ. ಹೌದಾ? ಬನ್ನಿ. ಅಲ್ಲಿ ಮತ್ತು ಅಲ್ಲಿ ಸರ್ ಅವ್ರಿಗೆ ಉಳಿಸ್ಕೊಂಡಿದ್ದಾರೆ ಅಲ್ಲ. ಸರ್, ಸುಜಾತ ರೋಡಲ್ಲಿ ಎಸ್ಬಿಟ್ಟೋದಾಗ ನಾವಲ್ಲೇ ಇದ್ವಿ ಸರ್. ಯಾರು ಸುಜಾತ ರೋಡಲ್ಲಿ ಎಸ್ತೋಯ್ತು? ಅದು ಇವೆಲ್ಲ ಪ್ಲಾನು ನೀವು ಗೌರವ ಸೇರಿ ಜೈಲಲ್ಲೇ ಮಾಡಿದ್ರಿ ಅಲ್ವಾ? ಮಗ, ಸಖತ್ತಾಗಿ ಗ್ಯಾಂಗ್ ರೇಪ್ ನಡೆದಂತೆ ಮಗ. ಟಿವಿಲಿ ಪೇಪರಲ್ಲಿ ಅದೇ ನ್ಯೂಸ್ ಅಂತೆ. ಇವಂತೂ ಮುದ್ದೆ ಮುರಿಯೋದು ಗ್ಯಾರಂಟಿ. ಸರ್, ಗೌರವ್ ಇದ್ರ ಬಗ್ಗೆ ನಮ್ಮಿಬ್ರಿಗೂ ರಾತ್ರಿ ಹೇಳಿದ್ದ ಸರ್. ನಾನು ರಂಜಿತ್ತು ಗೌರವ್ ಸೇರಿ ಇದ್ರ ಬಗ್ಗೆ ಪ್ಲಾನ್ ಮಾಡಿದ್ವಿ ಸರ್. ನೋಡಿ, ಡಿಸೆಂಬರ್ 24ಕ್ಕೆ ನೀವಿಬ್ಬರು ರಿಲೀಸ್ ಆಗ್ತಾ ಇದ್ದೀರಾ. ನಾನು ಹೇಳಿದಾಗೆ ಸುಜಾತನ ಮೀಟ್ ಮಾಡಿ ನಮ್ಮ ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡಿ. ಯಾವುದೇ ಹುಡುಗಿ ಆದ್ರೂ ಇಂಥ ಕೆಲಸಕ್ಕೆಲ್ಲ ಒಪ್ಪೋದಿಲ್ಲ. ನಾನು ಹೇಳಿದೆ ಅಂತೇಳಿ ಅವಳು ಖಂಡಿತ ಒಪ್ತಾಳೆ. ಹಾಗೆ ನನ್ನನ್ನು ಮೀಟ್ ಮಾಡೋದಕ್ಕೆ ಹೇಳಿ. ನನ್ನ ಹೆಸರು ರಾಜು ಅಂತ. ಗೌರವ್ ನಿಮ್ಮ ಹತ್ರ ಮಾತಾಡಕ್ಕೆ ಹೇಳಿದ್ದಾನೆ. ಅರ್ಜೆಂಟಾಗಿ ನಾವು ನಿಮ್ಮನ್ನು ಮೀಟ್ ಮಾಡಬೇಕು. ಎಲ್ಲಿಗೆ ಬರಬೇಕು? ಏನು ಗೌರವ್ ಹೇಳಿದ್ನ ಇದನ್ನೆಲ್ಲ ಮಾಡೋದಕ್ಕೆ? ಹೌದು, ನಾವು 3 ಜನ ಒಂದೇ ಸೆಲ್ಲಲ್ಲಿದ್ವಿ. ಗೌರವ್ ಹೇಳಿದ್ದಾನೆ 2ನೇ ತಾರೀಕು ಮೀಟ್ ಮಾಡಬೇಕು ಅಂತ. ನಮ್ಮ ನೆಕ್ಸ್ಟ್ ಮೀಟಿಂಗ್ ಜನವರಿ 7ನೇ ತಾರೀಕು. ಅಲ್ಲಿವರೆಗೂ ಯಾವುದೇ ಫೋನ್ ಕಾಲ್ ಬೇಡ. ಇದೇ ಟೈಮ್ ಇದೇ ಜಾಗದಲ್ಲಿ ಜನವರಿ 7ನೇ ತಾರೀಕು. ಓಕೆ ಓಕೆ. ಜನವರಿ 2 ಸುಜಾತ ಗೌರವ್ನ ಜೈಲಲ್ಲಿ ಮೀಟ್ ಮಾಡಿದ್ಲು. ಅದೇ ರೀತಿ ಜನವರಿ 17 ನೀವು ಸುಜಾತನ್ ಮೀಟ್ ಮಾಡಿದ್ರಿ ಅಲ್ವಾ?
ಹುಡುಗಿ ಏನಾದರೂ ನಿಮ್ಮ ಜೊತೆ ಇಷ್ಟಪಟ್ಟು ಕೋಆಪ್ರೇಟ್ ಮಾಡಿದ್ಲಾ? ಮೆಡಿಕಲ್ ರಿಪೋರ್ಟ್ ಹೇಳ್ತಿದೆ ಸತತವಾಗಿ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಆ ರಿಪೋರ್ಟ್ ಮೇಲೆ ಈ ಕೇಸ್ ರಿಜಿಸ್ಟರ್ ಆಗಿದೆ. ಹೆಂಗೆ ಹೆಂಗೆ ಸೂಪರ್ ಸೂಪರ್ ಬೇಡ ಸೂಪರ್. ಮತ್ತೆ ನೀನು ನನ್ನ ರೋಡಲ್ಲಿ ಡ್ರಾಪ್ ಮಾಡಿ ಟ್ಯಾಕ್ಸಿ ತರಬೇಕು. ಆದರೆ ನೆನಪಿರಲಿ, ಟ್ಯಾಕ್ಸಿನ ಬೆಂಗಳೂರು ಅಥವಾ ತುಮಕೂರಿಂದನೇ ತರಬೇಕು. ಟ್ಯಾಕ್ಸಿಲಿ ಬರೋ ಡ್ರೈವರ್ಗೆ ನಾವು ಯಾರು ಪರಿಚಯ ಇದ್ದೀವಿ ಅಂತ ಗೊತ್ತಾಗಬಾರ್ದು. ಓಕೆನಾ? ಓಕೆ ನಡಿ. ಯಾರಮ್ಮ ಏನಾಯ್ತು? ಹಾಸ್ಪಿಟಲ್ ಸರ್ ಏನಾಯ್ತು ಸರ್? ನೋಡಿ ಹುಡುಗಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಡ್ರೈವರ್ ಹೋಗಿ ಗಾಡಿ ಹಿಂದೆ ತಾನೆ ಇವ್ರನ್ನ ಆಸ್ಪತ್ರೆ ಸರ್. ನೀವು ಹಾಗೆ ಹೋಗ್ತಾ ಇದ್ರಿ, ನಾನು ನನ್ನ ಗಾಡಿಯಲ್ಲಿ ಫಾಲೋ ಮಾಡ್ತೀನಿ. ನೋಡ್ರಿ ಪ್ರಪಂಚದಲ್ಲಿ ಎಂತೆಂಥ ಹುಡುಗಿರು ಇರ್ತಾರೆ ಅಂತ. ಸುಜಾತ ನೀವು ಸ್ವಲ್ಪ ಪೊಲೀಸ್ ಸ್ಟೇಷನ್ ಬರ್ಬೇಕಾದ್ರೆ FIR ಸರಿಯಾಗಿ ದಾಖಲು ಮಾಡ್ಬೇಕಾಯ್ತು. ಇನ್ಮೇಲೆ ಯಾವುದೇ ಗ್ಯಾಂಗ್ ರೇಪು ಆಗಿಲ್ಲ. ಇದು ನೀವೆಲ್ಲ ಸೇರಿ ಆಡಿರೋ ದೊಡ್ಡ ನಾಟಕ. ಈ ಮಹಾಪುರುಷರು ಎಲ್ಲ ಬಾಯಿ ಬಿಟ್ಟಿದ್ದಾರೆ. ಇದೆಲ್ಲ ನೀವೇ ಪ್ರೀ ಪ್ಲಾನ್ ಮಾಡಿರೋದು ಅಂತ ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ. ರಾಜು ರಂಜಿತ್ ಎಲ್ಲ ಪ್ಲ್ಯಾನ್ ಹೇಳಿದ್ದಾರೆ. ರಶ್ಮಿ ಮತ್ತು ಅವ್ರ ಕುಟುಂಬದವ್ರು ಹೇಗೆ ಸಿಕ್ಕಾಕೊಳ್ತಾರೆ ಅಂದರೆ ಈ ಜನ್ಮದಲ್ಲಿ ಹೊರಗಡೆ ಬರಬಾರ್ದು. ಆ ರೀತಿ ಪಕ್ಕಾ ಪ್ಲ್ಯಾನ್ ಮಾಡಿದ್ದೀನಿ. ಅವಳು ನನ್ನನ್ನು ಜೈಲಿಗೆ ಕಳಿಸಿದ್ದಾಳೆ, ನಾನು ಅವಳನ್ನ ಜೈಲಿಗೆ ಕಳಿಸ್ತೀನಿ. ನನ್ಗೆ ಯಾಕೋ ಭಯ ಆಗ್ತಿದೆ ಗೌರವ್. ಅಕಸ್ಮಾತ್ ನೀನು ಯೋಚನೆ ಮಾಡಿದ್ದೆಲ್ಲ ನಡೀಲಿಲ್ಲ ಅಂದರೆ? ನಡೆಯುತ್ತೆ. ಆದರೆ ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡಿಬೇಕು. ರಶ್ಮಿ ಚೆಕಪ್ಗೆ ಅಂತ ಬೆಂಗಳೂರಿಗೆ ಬರ್ತಾಳೆ. ನೀನು ನರ್ಸಾಗಿರೋದ್ರಿಂದ ಜನವರಿ ತಿಂಗಳಲ್ಲಿ ಅವಳು ಯಾವ ಡೇಟಲ್ಲಿ ಬರ್ತಾಳೆ ಅಂತ ಕಂಡುಹಿಡಿಯೋದು ನಿನಗೆ ಕಷ್ಟ ಆಗೋದಿಲ್ಲ. ಎಲ್ಲ ಯೋಚನೆ ಮಾಡೇ ಪ್ಲ್ಯಾನ್ ಮಾಡಿದ್ದೀನಿ. ನನಗೆ 17ನೇ ತಾರೀಕು ಬ್ಯಾಂಗ್ಳೂರಲ್ಲಿ ಒಂದು ಜಾಬ್ ಇಂಟರ್ವ್ಯೂ ಇದೆ. ಆಮೇಲೆ ರಶ್ಮಿ ಮತ್ತು ಅವ್ರ ಅಪ್ಪ ಅಮ್ಮ ಬ್ಯಾಂಗ್ಳೂರಿಗೆ ಬಂದು 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ರಶ್ಮಿ ಟ್ರೀಟ್ಮೆಂಟ್ಗೋಸ್ಕರ ಹಾಸ್ಪಿಟಲಲ್ಲಿ ಇರ್ತಾರೆ. ನಾವು ನಿನ್ನ ಎಲ್ಲಿ ಕಿಡ್ನಾಪ್ ಮಾಡಬೇಕು? ತುಮಕೂರು ಹತ್ರ. ಸರಿ, ಹಾಗಾದ್ರೆ ನಾವೆಲ್ಲ ಅಲ್ಲೇ ಮೀಟ್ ಮಾಡೋಣ. ಓಕೆ. ನೀವು ರಶ್ಮಿ ಮೇಲೆ ಸುಳ್ಳಾರೋಪ ಮಾಡಿರೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಮಿಸ್ ಸುಜಾತ. ಒಬ್ಬ ಮೋಸಗಾರಂಗೆ ಇಷ್ಟೊಂದೆಲ್ಲ ಮಾಡಿದ್ರಲ್ಲ, ಇದರಿಂದ ನಿಮ್ಗೇನು ಸಿಕ್ತು? ಯಜಮಾನ್ರೆ, ನಿಮ್ಮ ಮಗಳನ್ನ ಸುಳ್ಳು ಪ್ರಕರಣದ ಆರೋಪದ ಮೇಲೆ ಅರೆಸ್ಟ್ ಮಾಡ್ತಾ ನೀವು ಕಳ್ಸೋದು ಫೈಲ್ನ ಇವಾಗಲೇ ಹೆಡ್ ಆಫೀಸಿಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ಆ ಗ್ಯಾಂಗ್ ರೇಪ್ FIR ರದ್ದು ಮಾಡೋದು ಹೇಗೆ ಅಂತ ಯೋಚನೆ ಮಾಡೋಣ. ಒನ್ ಮೋರ್ ಥಿಂಗ್ ಆಫೀಸರ್, ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು.
ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅಂತ ನಾವೇ ಮರುಕಾಪಡ್ತಾ ಇದ್ರೆ ಆ ಹುಡುಗಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಹುಡುಗಿ ಜೀವನನೇ ಹಾಳು ಮಾಡಕ್ಕೆ ಹೋಗಿದೆಯಲ್ಲ, ಇದು ಯಾವ ನ್ಯಾಯ? ಈ ಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಕೊನೆಗೂ ಪೊಲೀಸ್ನವರ ಕಷ್ಟಕ್ಕೆ ಫಲ ಸಿಕ್ಕಿದೆ, ನಿರಪರಾಧಿಗಳು ಉಸಿರಾಡುವಂತಾಗಿದೆ. ಈ ಥರ ಪೊಲೀಸ್ನವ್ರನ್ನ ಬೇಕು ಅಂತಲೇ ದಾರಿ ತಪ್ಪಿಸೋಕ್ಕೆ ತಾನೇ ಅತ್ಯಾಚಾರಕ್ಕೊಳಗಾಗಿ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿದ್ದಾಳೆ. ಇಂಥವರಿಗೆ ಕಠಿಣ ಶಿಕ್ಷೆ ಆದರೆ ಬೇರೆಯವರು ಕೂಡ ಬುದ್ಧಿ ಕಲಿತಾರೆ. ಸರ್, ಒಂದು ಹುಡುಗಿ ಇನ್ನೊಂದು ಹುಡುಗಿ ಮೇಲೆ ಇಷ್ಟೊಂದು ದ್ವೇಷ ಪಡ್ತಾಳೆ ಅಂದರೆ ತುಂಬ ಆಶ್ಚರ್ಯ ಸರ್. ಇದು ಆ ಪಾಪ ಆ ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕಾಗಿ ಆ ಪೊಲೀಸ್ನವ್ರು ಎಷ್ಟೊಂದು ಶ್ರಮ ಪಟ್ಟಿದ್ದಾರೋ ಏನೋ. ಈ ಕೇಸ್ನಲ್ಲಿ ಮೊದಲು ದಾಖಲಾಗಿದ್ದ ಎಫ್ಐಆರ್ನ ರದ್ದು ಮಾಡಿ ಈಗ ಹೊಸದಾಗಿ ಚಾರ್ಜ್ ಶೀಟ್ ಹಾಕೋದು ಬಾಕಿ ಇದೆ. ಈ ಕೇಸ್ನಲ್ಲಿನ ಸತ್ಯ ಹೊರಗೆ ಬಂದಾಗ ಎಷ್ಟೋ ಜನ ಆಘಾತ ವ್ಯಕ್ತಪಡಿಸಿದ್ರು. ಹೀಗೆಲ್ಲ ಸಾಧ್ಯನಾ ಅಂತ ಅಸಹ್ಯ ಪಟ್ರು. ಯಾಕೆಂದ್ರೆ ಸತ್ಯ ಅಷ್ಟೊಂದು ಕ್ರೂರವಾಗಿತ್ತು. ದ್ವೇಷಕ್ಕೋಸ್ಕರ ಯಾರಾದರೂ ಈ ಹಂತಕ್ಕೆ ಹೋಗೋಕೆ ಸಾಧ್ಯನಾ? ಒಬ್ಬ ವಿದ್ಯಾವಂತ ಲ್ಯಾಬ್ ಟೆಕ್ನಿಷಿಯನ್ ಹೀಗೆಲ್ಲ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಜನ ಈಗಲೂ ಅನ್ಯಾಯಕ್ಕೆ, ಶೋಷಣೆಗೆ ಒಳಗಾದವ್ರ ಬಗ್ಗೆ ಕರುಣೆ ತೋರಿಸ್ತಾರೆ. ಅವರು ಹೇಳೋದನ್ನೆಲ್ಲ ನಂಬ್ತಾರೆ ಅನ್ನೋ ನಂಬಿಕೆಯಿಂದ ಜನರ ಭಾವನೆಗಳ ಜೊತೆ, ಅವರ ನಂಬಿಕೆಗಳ ಜೊತೆ ಆಟ ಆಡೋ ಪ್ರಯತ್ನ ಮಾಡಿದ್ರು. ಕೊನೆಗೆ ಗೌರವ್ ಮತ್ತು ಸುಜಾತ ತಾವೇ ತೋಡಿದ ಹಳ್ಳದಲ್ಲಿ ತಾವೇ ಬಿದ್ದರು. ದ್ವೇಷ ಹೊರಗಿನವ್ರನ್ನ ಸುಡೋದಕ್ಕೆ ಮುಂಚೆ ನಮ್ಮನ್ನೇ ಸುಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೀವು ಜಾಗೃತರಾಗಿ.